ಕ್ಷಣಕ್ಕೆ ಯಾರ್ಯಾರ್ದೋ ದಾಸರಲ್ರಿ, ಅವ್ರು ಯಾರ ದಾಸ? ಹರಿದಾಸರು ಅಂತ. ಹರಿ ಅಂದರೆ ಪರಮಾತ್ಮನ ದಾಸರು. ಹರಿ ಶಬ್ದಕ್ಕೆ ಪರಮಾತ್ಮ ಅಂತಂದರ್ಥ, ಹರಿ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ, ಹರಿ ಶಬ್ದಕ್ಕೆ ಗುರುಗಳು. ಹಿಂಗೆ ಹರಿ ವಾಯು ಗುರುಗಳ ದಾಸರವರು, ಕಂಡವರ ದಾಸರಲ್ಲ. ಈಗ ದಾಸರಿಂದ ಆ ಕಡೆಗೆ ನೋಡ್ರಿ, ಈಗ ಶ್ರೀನಿವಾಸ ದಾಸರು, ಅನೇಕ ಮಂದಿ ದಾಸರು ಇರ್ತಾರೆ. ಎಲ್ಲರೂ ದಾಸರು ಅಂದ್ರೆ ಚೆನ್ನಾಗಿರ್ತದೆ. ಅವ್ರು ಹೇಳೋದು ಒಬ್ರು ಅನ್ಬಾರ್ದು, ನನ್ನ ಹೆಂಡತಿ ದಾಸರು ಅಂದ್ಬಿಟ್ರೆ ಆಕೆ ದಾಸ ಆಗ್ಬೇಕಂತ, ಆಕೆ ಹೋಗ್ಬೇಕು ಅನ್ಬಾರ್ದು. ಹೆಂಡತಿ ದಾಸರೇ ಅಂದ್ಬಿಟ್ರೆ ಏನಾಗ್ತದೆ, ಅವ್ರಿಗೆ ದಾಸ ಆಗ್ಬೇಕಾಗ್ತದೆ. ಹಂಗಲ್ಲ. ಅದಕ್ಕೋಸ್ಕರ ಏನಪ್ಪ ಅಂದರೆ, ದಾಸ ಅಂದರೆ ಭಗವಂತನಿಗೆ ದಾಸರು, ನಾವು ವಾಯುದೇವರಿಗೆ ದಾಸರು, ಗುರುಗಳಿಗೆ ದಾಸರಾಗಬೇಕು. ಕಂಡವ್ರ ದಾಸರಾದ್ರೆ ಉಪಯೋಗ ಇಲ್ಲ. ಆದ್ದರಿಂದ ಎಲ್ಲ ಹರಿದಾಸರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಭಗವಂತನ ಶಾಸ್ತ್ರವನ್ನು, ಮಧ್ವಾಚಾರ್ಯ ಶಾಸ್ತ್ರವನ್ನು ಸಂಸ್ಕೃತದಲ್ಲಿ ಓದ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ ಅಂತ ಕನ್ನಡದಲ್ಲಿ ಮಾಡಿಕೊಟ್ಟು, ಅಂದರೆ ಭಗವಂತನ ಶಾಸ್ತ್ರವನ್ನೇ, ಮಧ್ವಾಚಾರ್ಯ ಶಾಸ್ತ್ರವನ್ನೇ ಆ ಸಂಸ್ಕೃತ ಇದ್ದದನ್ನು ಕನ್ನಡದಲ್ಲಿ ತಂದು ನಮ್ಮಂಥ ಪಾಮರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಹಿಂಗೆ ಅವರು ಕ್ರಮ ಹಾಕಿದ್ದಾರೆ. ಎಲ್ಲ ದಾಸರು ಭಗವಂತನ ವಿಷಯಕ್ಕೆ ತಿಳ್ಕೊಳ್ಳಿ, ವಾಯುದೇವರ ವಿಷಯಕ್ಕೆ ತಿಳ್ಕೊಳ್ಳಿ, ಗುರುಗಳ ವಿಷಯಕ್ಕೆ ತಿಳ್ಕೊಳ್ಳಿ ಅಂತ ಉದ್ದೇಶಂದೇ ತಾವು ಹರಿದಾಸರಾಗಿ ಏನಪ್ಪ ನಮಗೆಲ್ಲ ಕನ್ನಡ ಈ ವಾಂಗ್ಮಯದಲ್ಲಿ ನಮಗೆಲ್ಲ ಜ್ಞಾನ ಕೊಡ್ತಾ ಇದ್ದಾರೆ ಅಂದ್ಕೊಳ್ರಿ. ಹಿಂಗೆ ನಮಗೆ ಅನ್ಯ ರಂಗದಾಸರು ಕೂಡ ವಿಶೇಷವಾಗಿರ್ತಕ್ಕಂಥ ನಮಗೆ ಈ ಭಗವಂತನ ಸಂದೇಶವನ್ನು, ವಾಯುದೇವರ ಸಂದೇಶವನ್ನು ಮತ್ತು ಗುರುಗಳ ಸಂದೇಶವನ್ನು ಕೊಡ್ತಕ್ಕಂಥವ್ರು ಇದ್ದಾರೆ ಮಹಾನುಭಾವರು. ಇವತ್ತಿನ ಪೂರ್ವಾರಾಧನೆ ವಿಶೇಷವಾಗಿ ಸಂಗೀತ ಕಾರ್ಯಕ್ರಮದಲ್ಲಿ, ಸಂಗೀತದಲ್ಲಿ ಹಾರ್ಮೋನಿಯಂ ಇದೆಯಲ್ಲ, ಆದರೂ ಅಡ್ಜಸ್ಟ್ ಮಾಡೋರು ಹಾಡಿದ್ದಾರೆ. ವಿಶೇಷ ಅದು ಬರಂಗಿಲ್ಲ, ಅದು ಹಾರ್ಮೋನಿಯಂ ಅಂದರೆ ಹಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಆ ಹೆಣ್ಣೆ ರಂಗ ದಾಸರ ಅನುಗ್ರಹ ಬೇಕು. ಇಷ್ಟು ಅದು ವಿಶೇಷವಾಗಿ ಬರಬೇಕಂದ್ರೂ ಕೂಡ ಹಾರ್ಮೋನಿಯಂ ಇಲ್ಲದೆ ಹಾಡಿದ್ದಾರೆ ಅಂದರೆ ಅದು ವೈಶಿಷ್ಟ್ಯತೆ. ಇದ್ದು ಹಾಡೋದು ವೈಶಿಷ್ಟ್ಯ ಇದೆ, ಇರಲಾರ್ದೆ ಹಾಡಿದ್ರು ಹಾರ್ಮೋನಿಯಂ ಅಂತ ಹಿಂಗಾಯಪ್ಪ ಅಂದರೆ ಅದು ನಮ್ಮ ದಾಸರ ಅನುಗ್ರಹ ಬೇಕು. ಹಿಂಗೆ ತಬಲಾ ಓನ್ಲಿ ತಾಳ, ಪ್ರಾಣೇಶಾಚಾರ್ಯ ತಾಳ ಹಾಕಿದ್ರು ಅದ್ಭುತವಾಗಿ. ಏನಪ್ಪ ಅಂದರೆ ಹಿಂಗಾಗಿ ವಿಶೇಷ ಒಂದು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಬಂತು. ಹೀಗಾಗಿ ಏನಪ್ಪ ಅಂದರೆ, ಹೀಗಾಗಿ ಒಂದು ಸಂಗೀತ ಜೊತೆಗೆ ಒಂದು ಗೀತ ಅಂದರೆ ಪ್ರವಚನ ಕೂಡ ನಡಿಬೇಕಂತ ಗೌರವ ಉದ್ದೇಶದಿಂದ ಈ ಒಂದು ಸಂಗೀತದ ನಂತರದಲ್ಲಿ ನಮ್ಮ ಈ ಒಂದು ಪ್ರವಚನ ಕಾರ್ಯಕ್ರಮ ಇದು ನಮ್ದಾದ್ಮೇಲೆ ನಮ್ಮ ಪ್ರಾಣೇಶಾಚಾರ್ಯ ಕೂಡ ಅವ್ರು ಹೇಳ್ತಕ್ಕಂಥವ್ರು ಆಗ್ತಾ ಇದ್ದೀರಿ. ಯಾಕಂದ್ರೆ ನಾನು ಜಾಸ್ತಿ ಹೊತ್ತು ಹೇಳೋದಿಲ್ಲ, ಯಾಕಂದರೆ ಮತ್ತೆ ನಮ್ದು ಅಲಂಕಾರ ಬ್ರಾಹ್ಮಣ ಅಂತ ಅವ್ರು ಫಿಕ್ಸ್ ಮಾಡಿರ್ತಾರಲ್ಲಿ ನಾವು ಸ್ನಾನಕ್ಕೆ ಹೋಗಬೇಕು. ಒಂದು 10 ನಿಮಿಷ ಅಂತ ಅವರು ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಏನಪ್ಪ ಅಂದರೆ, ಇಂಥ ಒಂದು ಮಧ್ವಾಚಾರ್ಯರ ಏನು ಸಂಪ್ರದಾಯವನ್ನು ಹರಿದಾಸರು ಕೊಟ್ಟು ತಿಳ್ಕೊಟ್ರೆ, ಆಚಾರ್ಯರು ಒಂದು ಸಾಮಾನ್ಯ ಅಲ್ಲ, ಇಡೀ ಭಗವಂತನ ಶಾಸ್ತ್ರವನ್ನು ಸರಳ ಮಾಡಿಕೊಟ್ಟಿರ್ತಕ್ಕಂಥ ಮಹಾನುಭಾವರು ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯ ಶಾಸ್ತ್ರವನ್ನು ಹರಿದಾಸರೆಲ್ಲ ಬಂದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ತಿಳ್ಕೊಳ್ರಿ. ಹಿಂಗೆ ಅಂದರೆ ಆಚಾರ್ಯನ ಶಾಸ್ತ್ರ ಏನು, ವಾಯುದೇವರ ಮತ ಏನು, ಅದನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ತಿಳ್ಕೊಳ್ರಿ. ಹೀಗಾಗಿ ಅಂಥ ಆಚಾರ್ಯನು ನಮ್ಗೆ ಬೇಕಾಗಿಲ್ಲ, ಅವರು ಆಚಾರ್ಯ ಪಾದ ಧೂಳಿ ಸಾಂಗಂತ. ಶ್ರೀಮದಾಚಾರ್ಯರ ಪಾದ ಧೂಳಿ ನಮ್ಮ ತಲೆ ವಿದ್ಯುತ್ ಉದ್ಧಾರ ಆಗ್ತೀವಿ. ಇನ್ನು ಮುಂದೆ ಪಾದಗಳ ಮುಂದೆ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ ಅಂತ ಹೇಳ್ತೀವಿ. ಅಂದರೆ ಗುರುಗಳ ಪಾದ ಹಿಡ್ಕೊಂಡು ಶಿರಸ್ಥಾನಕ್ಕೆ ಹೋಗ್ತೀವಿ. ಶ್ರೀಮದಾಚಾರ್ಯ ಬಿಡ್ರಿ, ಅವ್ರ ಪಾದ ಧೂಳಿ ಮಹಿಮಾ ಅದ್ಭುತ ಅದ ರೀ. ಶ್ರೀಮದಾಚಾರ್ಯ ಪಾದ ಧೂಳಿನೇ ನಾಸ್ಮಿ ಶಕ್ತ ಅಂತ ಪ್ರತಿಪಡಿತಾಚಾರ್ಯರು. ಪಂಡಿತಾಚಾರ್ಯ ಹೇಳ್ತಾರೆ, ಬಾಣದೇವರ ಪಾದ ಧೂಳಿಯ ಮಹಿಮಾ ಹೇಳಿಕೊಂಡ್ರೆ ನಾಸ್ಮಿ ಶಕ್ತ ಅಂತ ನಾನು ಹೇಳಲಿಕ್ಕೆ ಆಗಂತಾರೆ. ಹನುಮಂದಿರು ಹೋಗಿ ಗೊರ್ತ್ರಿ ಅಂದ್ಬಿಡ್ತೀವಿ ನಾವು. ಏನು ಹನುಮಂದಿರ ಬಗ್ಗೆ ಗೊತ್ತು, ಏನು ಭೀಮಸೇಂದ್ರಿಗೆ ಗೊತ್ತು, ಮಧ್ವಾಚಾರ್ಯ ಬಗ್ಗೆ ಗೊತ್ತಾಗೋದಿಲ್ಲ, ತಿಳ್ಕೊಂಡಿಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡೆ ಅಂತೀವಿ. ಆಚಾರ್ಯರ ಪಾದ ಧೂಳಿಯ ಮಹಿಮೆಯನ್ನು ಹೇಳಲಿಕ್ಕೆ ಹೊಂಟ್ರೆ ನಮ್ಗೆ ಆಗೋದಿಲ್ಲ ಅಂತ ಅವ್ರು ಹೇಳೋ ಕಾಲಕ್ಕೆ ನಮ್ಮಂಥವ್ರು ಹೇಳ್ತೀವಿ ಅಂದ್ರೆ ಸಾಧ್ಯ ಇಲ್ಲ, ಕಿಂಚಿತ್ ಹೇಳ್ತೀವಿ ಅಷ್ಟೇ. ಹಿಂಗಿರ್ತಕ್ಕಂಥದ್ದು ಅಂದಮೇಲೆ ಅಂಥ ಯಾವ ಆಚಾರ್ಯ ಸ್ಮರಣೆ ಅಂದರೆ ಅವ್ರ ಪಾದ ಧೂಳಿ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಅಲ್ಲ, ಆಚಾರ್ಯ ಬಗ್ಗೆ ತಿಳ್ಕೋಬೇಕು. ಅದಕ್ಕೆ ವಾಯುಸ್ತುತಿಯಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ, ಶ್ರೀಮದ್ ವಿಷ್ಣುಂಗ್ರನಿಷ್ಠ ಅತಿ ಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತೋ ವಾಚಾನ್ಯತ್ರ ಪ್ರಣೇತ್ರೆ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸನಾ ಭದ್ರಸ್ಮಿತ ಶ್ರೀ ಧವಲಿತ ಕಗುಭಾ ಪ್ರೇಮ ಭಾರಂಭಾರ ಅಂದಿದ್ದಾರೆ ನೋಡ್ರಿ. ಹನುಮಾನ್ ಚಾಲೀಸ್ ಕೇಳಿರಿ, ಹನುಮಾನ್ ಚಾಲೀಸ್ ಅಂತ. ಆದರೆ ಚಾಲೀಸ್ ಮೇಲೆ ಇನ್ನೊಂದು 41 ವಾಯುಸ್ತುತಿ 41 ಅದು 41 ಶ್ಲೋಕ. ಹನುಮಾನ್ ಚಾಲೀಸ್ ಅದು ತುಳಸಿದಾಸ್ ಮಹಾದಾಸ್ ಮಾಡಿದ್ದಾರೆ. ಇನ್ನೊಂದು ನಮ್ಮಲ್ಲಿರ್ತಕ್ಕಂಥ ತ್ರಿಪಂಡಿತಾಚಾರ್ಯ ಮಾಡಿದ್ದು 41 ಅದು 41 ಶ್ಲೋಕಗಳು. ಅದ್ಭುತವಾಗಿರ್ತಕ್ಕಂಥ ಒಂದೊಂದು ರತ್ನಪುಷ್ಪ ಅಂಥದ್ದು ಹನುಮಾನ್ ಚಾಲೀಸ್ ಹ್ಯಾಂಗೋ ಇದನ್ನು 41 ಮಾಡಿರ್ತಕ್ಕಂಥ ನಮ್ಮ ತ್ರಿಪಂಡಿತಾಚಾರ್ಯ ಮಹಾನುಭಾವರು ಹೇಳ್ತಾರೆ. ಅವರು ಅಂದರೆ ಶ್ರೀಮದ್ ಆಚಾರ್ಯ ಪಾದ ಧೂಳಿನ ಯಾಕೆ ಹಿಡ್ಕೋಬೇಕ್ರಿ ಅಂತ ಹೇಳ್ತಾರೆ. ಸುಮ್ಮನೆ ಅಲ್ಲಪ್ಪ, ಅವರು ಏಕನಿಷ್ಠೆ ಭಕ್ತಿ ಮಾಡ್ತಾರೆ. ಯಾರ್ಯಾರ್ದು ಪಾದಕ್ಕೆ ಬೀಳೋದಲ್ಲ, ಯಾರು ಭಗವಂತನಲ್ಲಿ ಏಕನಿಷ್ಠೆ ಮಾಡ್ತಾರೋ ಅಂಥವ್ರ ಪಾದ ಹಿಡ್ಕೋಬೇಕು. ಶ್ರೀಮದ್ ಅಂಗ್ರಿನಿಷ್ಠ ವಾಯುದೇವರು ಸದಾಕಾಲ ಭಗವಂತನ
ಪಾದಾರವಿಂದಲ್ಲಿ ಏಕನಿಷ್ಠೆ ಭಕ್ತಿ ಮಾಡ್ತೀವಿ. ನಾವು ಮಾಡಂಗಿಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತ ಏನು ನಮ್ಮ ಕೆಲಸ ಆಗೋ ತನಕ ದೇವರು, ಆಮೇಲೆ ಬಿಟ್ಬಿಡ್ತೀವಿ. ನಮ್ದು ಹಿಂಗೆ ಸ್ವಭಾವ. ನಾವು ಹೇಳ್ತಿರ್ತೀವಿ ಇಲ್ರಿ ದೇವ್ರು ಕೊಡಲಿ ಮಾಡ್ತೀವಿ ಅಂತ ನಾವು ಹಿಂಗೆ ಹೇಳ್ತೀವಿ. ಈಗ ಪ್ರಾಬ್ಲಮ್ ಭಾಳ ಅದ, ಮಾಡ್ಲಿಕ್ಕೆ ಆಗೋಲ್ದು, ದೇವ್ರು ಕೊಡಲಿ ಅಂತ ಆಪತ್ ಕಾಲದಾಗ ದೇವ್ರ ಪೂಜೆ ಮಾಡಂಗಿಲ್ಲ, ಕೊಟ್ಟು ಬಿಡ್ತಾನೆ ದೇವರು. ಆವಾಗ ಈಗ ಯಾಕೆ ಮಾಡ್ಬೇಕ್ರಿ, ಈಗೆಲ್ಲ ಆರಾಮಾಗಿದ್ದೀವಿ, ಕಷ್ಟ ಬಂದಾಗ ಮಾಡೋ ಅಂತ ಹಿಂಗೆ ಹೋಗಿ ಎಸ್ಕೇಪಿಸ್ಟ್ ನಾವೆಲ್ಲ ಎಸ್ಕೇಪ್ ಆಗಿಬಿಡ್ತೀವಿ. ಹಿಂಗಾಗಿ ಕಷ್ಟ ಬಂದಾಗೂ ಮಾಡಂಗಿಲ್ಲ, ಸುಖ ಬಂದಾಗ ಹಂಗೆ ಎಸ್ಕೇಪ್ ಅಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂದಿದ್ದಾರೆ. ಸುಖ ಆಗಲಿ ದುಃಖ ಆಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ಹೇಳ್ತಾ ಇದ್ದಾರೆ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗಾಂದಿರ ನೆರೆ ನಂಬಿದೆ ಮತ್ ಹೃದಯ ಮಂಟಪದೋಳು ಪರಿಶೋಭಿಸುತ್ತೀರೋ ಪಾಂಡುರಂಗ. ಹೃದಯದಲ್ಲಿ ಬಂದು ನಿಂದ್ರಪ್ಪ ಅಂತ ಹೇಳ್ತೀವಿ. ಹೆಂಗ್ ಬರ್ತಾನೆ ದೇವ್ರು? ರಂಗ ಬಾ ಅಂದ್ರೆ ಬರಂಗಿಲ್ಲ. ನಾವು ಚಹಾ ರಂಗ ಕಾಫಿ ರಂಗ ಬರೀ ಚಹಾ ಕುಡಿತಿರ್ತೀವಿ, ಕಾಫಿ ಕುಡಿತೀವಿ. ಇದೇ ರಂಗ ಹೋದ್ಮೇಲೆ ಶ್ರೀರಂಗ ಹೆಂಗ್ ಬರ್ತಾನೆ ಒಳಗೆ? ನಮ್ಮ ಹೃದಯದಲ್ಲಿ ದೇವ್ರು ಬಾ ಅಂದ್ರೆ ಹೆಂಗ್ ಬರ್ತಾನ್ರಿ? ಚಹಾ ಕುಡಿತೀವಿ, ಕಾಫಿ ಕುಡಿತೀವಿ, ಇದೇ ರಂಗ. ಶ್ರೀರಂಗ ಬಾ ಅಂದ್ರೆ ಬರಂಗಿಲ್ಲ. ಅದು ಬೇರೆ ಚಹಾ ಕುಡಿಬೇಕು. ಯಾವುದು? 3 ರೋಸಸ್ ಟೀ. ನಾವು ಕುಡಿಯೋದು ಸಕ್ರಿ ಚಹಾ ಪುಡಿ ಹಾಲು ಹಾಕಿ ಚಹಾ ಕುಡಿತೀವಿ. 3 ರೋಸಸ್ ಟೀ, ಇದರಿಂದ ರಂಗ ಬರಂಗಿಲ್ರಿ. ಯಾವ ರಂಗ? ಜ್ಞಾನ ಭಕ್ತಿ ವೈರಾಗ್ಯ ಅಂತ 3 ರೋಸಸ್ ಟೀ ಕುಡಿಬೇಕು. ಜ್ಞಾನ ಅಂತಕ್ಕ ಮುಖ್ಯ ಪ್ರಾಣದೇವರು, ಭಕ್ತಿ ಅಂದ್ರೆ ಲಕ್ಷ್ಮೀದೇವಿ, ವಿರಕ್ತಿ ಅಂದ್ರೆ ರುದ್ರದೇವ್ ತಿಳ್ಕೊಡ್ರಿ. ಇದು 3 ಮಂದಿ ಬರಬೇಕು ಅಂದ್ರೆ ನಮ್ಮ ಹೃದಯದಲ್ಲಿ ಜ್ಞಾನ ಮುಖ್ಯ ಪ್ರಾಣದೇವರು, ರುದ್ರದೇವರು ವಿರಕ್ತರವರು, ಮತ್ತು ಲಕ್ಷ್ಮೀದೇವಿ ಭಕ್ತಿದೇವಿ, ಅವ್ರು 3 ಮಂದಿ ಒಳಗೆ ನಿಂತ್ರ ಆವಾಗ ನೆರೆ ನಂಬಿದೆ ಹೃದಯ ಮಂಟಪದೋಳು ಪರಿಶೋಭಿಸೋತಿರೋ ಪಾಂಡುರಂಗ. ಪಾಂಡುರಂಗ ಸುಮ್ಮನೆ ಬರಂಗಿಲ್ರಿ. ಅದಕ್ಕೆ ಪಾಂಡುರಂಗ ಬರ್ಬೇಕಂದ್ರೆ ನಮ್ಮ ಹೃದಯದಲ್ಲಿ 3 ದೇವತೆಗಳು ಬಂದು ನಿಂದಿರ್ಬೇಕು, ಅವಾಗ ದೇವ್ರು ಬರ್ತಾನಂತೂ ಸುಮ್ಮನೆ ಬರಂಗಿಲ್ಲ. ಅಂದಮೇಲೆ ಯಾರು ಭಗವಂತನಲ್ಲಿ ಏಕನಿಷ್ಠೆ ಮಾಡ್ತಕ್ಕಂಥವ್ರು ಅವ್ರ ಕಾಲು ಹಿಡೀರಿ. ಶ್ರೀಮದಾಚಾರ್ಯ ಬಿಟ್ರೆ ನಾವೆಲ್ಲ ಭಕ್ತಿ ಕೆಲಸ ಮಾಡ್ತೀವಿ, ಕೆಲವು ಬಿಡ್ತೀವಿ. ವಾಯುದೇವರು ಮಾತ್ರ ಸತತವಾಗಿ ನಿರಂತರವಾಗಿ ಅವರು ಭಗವಂತನ ಪಾದಾರ ಧಾರ ಮಾಡ್ತಕ್ಕಂಥ ಮಹಾನುಭಾವರು ವಾಯುದೇವರು. ಅದಕ್ಕೋಸ್ಕರವಾಗಿ ಶ್ರೀಮದ್ ವಿಷ್ಣು ಅಂಗ್ರನಿಷ್ಠ ಅಂತ ಹೇಳ್ತಾರೆ. ಏಕನಿಷ್ಠೆ ಭಕ್ತಿ ಮಾಡ್ತಕ್ಕಂಥ ಮಹಾನುಭಾವರು ವಾಯುದೇವರಂತ ನಮ್ಮ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಗುರುತಮ ಅಂತ ಎಲ್ಲ ಗುರುಗಳಿಗಿಂತ ಶ್ರೇಷ್ಠ ಗುರುಗಳಂದ್ರೆ ಮಧ್ವಾಚಾರ್ಯರು. ಎಲ್ಲ ಗುರುಗಳಿಗಿಂತ ಶ್ರೇಷ್ಠ ಗುರುತಮ ಅಂದ್ರು. ಅಂದ್ರೆ ಎಲ್ಲಾ ಗುರುಗಳಿಗಿಂತ ಶ್ರೇಷ್ಠ ಗುರುಗಳಂದ್ರೆ ನಮ್ಮ ಮಧ್ವಾಚಾರ್ಯ ವಾಯುದೇವರು ಅಂತ ತಿಳ್ಕೊಳ್ರಿ. ಅವ್ರ ಮತ್ತೆ ಯಾರು? ವೇದವ್ಯಾಸರು ಬಿಟ್ರೆ ಇನ್ನು ಗುರುಗಳ ಲೈನ್ದಲ್ಲಿ ಯಾರು ಇಲ್ರಿ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಹೇಳ್ತಾ ತಿಳ್ಕೊಳ್ರಿ. ವೇದವ್ಯಾಸರು ನಂಬರ್ ಟಾಪ್ 1, ನೆಕ್ಸ್ಟ್ ಬಿಟ್ರೆ ನಮ್ಮ ಮಧ್ವಾಚಾರ್ಯ ಗುರುಗಳು ಹೇಳ್ತಾ ಇದ್ದಾರೆ. ಅದೇ ಗುರುಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಗುರುಗಳು. ಈಗೇನಾದ್ರು ಗುರುಗಳಂದ್ರೆ ಜಗದ್ಗುರುಗಳು ಅಂತ ಕೂಡ. ಜಗದ್ಗುರುಗಳು ಎಲ್ಲಾರೇ ಆಗಲ್ರಿ. ಮಧ್ವಾಚಾರ್ಯ ಬಿಟ್ರೆ, ವಾಯುದೇವರು ಬಿಟ್ರೆ ಯಾರು ಜಗದ್ಗುರು ಆಗಂಗಿಲ್ಲ. ಯಾಕಂದ್ರೆ ವಾಯುದೇವ್ ಇಲ್ಲದೆ ಇವತ್ತು ನಾನು ಪ್ರವಚನ ಮಾಡ್ತಿರಬಹುದು, ಪ್ರವಚನ ಕೇಳ್ತಿರ್ಬೋದು, ಸಂಗೀತ ಹಾಡ್ತಿರ್ಬೋದು, ಸಂಗೀತ ಕೇಳ್ತಿರ್ಬೋದು. ಯಾವಾಗ ಕೇಳ್ತೀರಿ? ಒಳಗೆ ಪ್ರಾಣದೇವರು ಇದ್ರೆ. ಪ್ರಾಣದೇವರು ಎದ್ದು ಹೋದ್ರೆ ಡೆಡ್ ಬಾಡಿ ಮುಟ್ಟಿದ್ರೆ ಸ್ನಾನ ಮಾಡೋಕ್ಕಾಗ್ತದೆ. ಮೈಲಿ ಬರೀ 108 ಕೊಡಿ ಮಡ್ನೀರು ಹಾಕೊಂಡ್ರೆ ಮಡಿ ಆಗೋದಿಲ್ಲ. ಮಡ್ನೀರು ಹಾಕೊಂಡ್ರೆ ಅದ್ರ ಒಳಗೆ ವಾಯುದೇವರು ಕೂತಾರಂತ ಮಡಿ, ಇಲ್ಲಂದ್ರೆ ಎಲ್ಲಿ ಮಡಿ ಹೋಯ್ತು. ಪ್ರಾಣದೇವರು ಎದ್ದು ಹೋದ್ರಂದ್ರೆ ಏನು ಪುರಾಣ ಹೇಳತ್ತಿ, ಏನು ಪುರಾಣ ಕೇಳತ್ತಿ. ಇಡೀ ಜಗತ್ತಿನೊಳಗೆ ಏನೇನು ಟ್ರಾನ್ಸಾಕ್ಷನ್ಸ್ ನಡೀತಾವ ಒಳಗೆ ವಾಯುದೇವರಿದ್ದ. ಅವ್ರು ಇದ್ದಾರಂತ ನೀನು ಬಾಡಿ ಮಡಿ, ಅವ್ರು ಎದ್ದು ಹೋದ್ರೆ ಮೈಲಿಗೆ ಸ್ನಾನ ಮಾಡಬೇಕು. ಹಂಗದ ಸ್ಥಿತಿ ಇದು ಮಡಿ ತಿಳ್ಕೊಳ್ತಾ ಇದ್ದ. ಅದಕ್ಕೆ ದಾಸ ಹೇಳ್ತಾರೆ, ಓಡಿ ಹೋಗುವ ಮಡಿ ಮಾಡಿ ದಣಿಯಲು ಬೇಡ, ನೋಡು ಸರ್ವತ್ರ ಕಡೆ ಹರಿಯ ರೂಪಾಂತರ ದಾಸರು. ನೋಡಿ ಎಲ್ಲ ಕಡೆ ಬರೇ ಟಣ್ ಹಾರೋದ್ರಿಂದ ಮಡಿ ಆಗೋದಿಲ್ಲಪ್ಪ. ಬರೇ ಮುಟ್ಬೇಡ್ರಿ ಅಲ್ಲಿ ಅಂತ ಅನ್ಬೇಡ. ಓಡಿ ಹೋಗುವ ಮಡಿ ಮಾಡಿ ದಣಿಯಲು ಬೇಡ, ನೋಡು ಎಲ್ಲಿ ನೋಡ್ತಿಲ್ಲ ಪರಮಾತ್ಮ ನೋಡಿದ್ದಾರೆ. ಎಲ್ಲೆಲ್ಲಿ ನಿನ್ನ ನೋಡ್ತಾ ಇರ್ತಿ ಅಲ್ಲಿ ಪರಮಾತ್ಮನ ಕಾಣ, ಅದು ಮಡಿ ಅಂತದ್ದು. ಅಂಥದ್ದು ಅಂದ್ರೆ ಅಂಥ ನಮ್ಮ ಮಧ್ವಾಚಾರ ಅಂತಕ್ಕಂಥದ್ದು ಗುರುತಮ ಅಂದ್ರೆ ಇಡೀ ಜಗತ್ತಿಗೆ ಗುರುಗಳು. ಗುರು ಶಬ್ದಕ್ಕೊಂದು ಅರ್ಥ. ಗುರು ಅಂದ್ರೆ ಉಪದೇಶಕ ಅಂತ, ಗುರು ಅಂದ್ರೆ ಭಾರ ಅಂತ. ಜಗದ್ಗುರು ಜಗತ್ತಿಗೆ ಭಾರ ಆಗಿ ತಿರತಕ್ಕಂಥ ಒಂದು ಗುರುಗಳಿದ್ದಾರೆ, ಅದು ಜಗದ್ಗುರುಗಳು. ಜಗತ್ತಿಗೆ ಭಾರ ಆಗಿ ತಿರತಕ್ಕಂಥ ಜಗತ್ ಗುರು ಅಂದ್ರೇನು? ಜಗತ್ತಿಗೆ ಗುರು ಶಬ್ದಕ್ಕೆ ಅರ್ಥ ಭಾರ ಅಂತ ಅರ್ಥ. ಜಗತ್ತಿಗೆ ಗುರು ಅಂತ ಅನ್ಸ್ಕೊಂಡಿರ್ತಾರೆ, ಅವ್ರು ಭಾರ ಆಗಿ ತಿರುತ್ತಿದ್ದಾರೆ, ಅವರೆಲ್ಲ ಗುರುಗಳು. ಜಗತ್ತಿಗೆ ಉಪದೇಶ ಕೊಡ್ತಕ್ಕಂಥ ಗುರುಗಳನ್ನ ಮಧ್ವಾಚಾರ್ಯ. ಯಾಕಂದ್ರೆ ಸಮಸ್ತ ಜೀವರಾಶಿಗಳು ಇದ್ದುಕೊಂಡು ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಆಚಾರ ಒಳಗೆ ನಿಂತು ನಮ್ಮ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರೇ ಜಗತ್ತು ತಿಳ್ಕೊಂಡು ಯಾರು ಆಚಾಕಿಲ್ಲ. ಅದಂತಹ ಮಹಾನುಭಾವರು ಎಲ್ಲ ಗುರುಗಳಿಗಿಂತ ಶ್ರೇಷ್ಠ ಗುರುಗಳು. ಅಂದ್ರೆ ವಾಯುದೇವರು ಒಂದೊಂದು ಗುಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಜನೇಯ ಸ್ವಾಮಿ ಅಂದ್ರೆ ಏನೇನು ಗುಣಗಳಪ್ಪ ವಾಯುದೇವರಲ್ಲಿ ಅಂತ ಒಂದು ಹುಡುಕೋತ್ ಹೋದ್ರೆ ಬಹಳವ. ಪ್ರಾಣದೇವರಲ್ಲಿ ಇರ್ತಕ್ಕಂಥ ಗುಣಗಳೇನು? ಏಕನಿಷ್ಠೆ ಭಕ್ತಿ ದೇವರಲ್ಲಿ ಇರ್ತಕ್ಕಂಥ ಮಹಾನುಭಾವರು ತಗೊಳ್ರಿ ಹೇಳ್ತಾ ಇದ್ದಾರೆ ಅಂತ. ಅದು ಅಂತ ದೊಡ್ಡ ಗುಣ, ಅದು ನಾವಲ್ಲಿ ಬರ್ಬೇಕ್ರಿ. ಅಂದ್ರೆ ನಾವು ಏನು ಪಾಠ ಕಲಿಬೇಕಂದ್ರೆ ಹೆಚ್ಚಿನ ಇದರಲ್ಲೂ ನಾವು
ಪರಮಾತ್ಮನನ್ನು ಸ್ತೋತ್ರ ಮಾಡ್ಲಿಕ್ಕೆ ಕಲಿಬೇಕಂತ ತಿಳ್ಕೊಂಡು ಅದಕ್ಕೆ ಶ್ರೀಮದ್ ವಿಷ್ಣು ಅಂಗ್ರಿನಿಷ್ಠ ಅನ್ನೋದಕ್ಕೆ ದಾಸರಿಂದ ಹೇಳ್ತಾರೆ, ಪ್ರಸನ್ನ ವೆಂಕಟದಾಸ ಹೇಳ್ತಾ ಇದ್ದಾರೆ. ಹೇಳ್ತಕ್ಕಂಥ ಮಾತು ಏನಂದ್ರೆ, ಸಂಘವಾಗಲಿ ಸಾಧು ಸಜ್ಜನರ ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಅಚ್ಯುತಾಂಗ್ರೆ ನಿಷ್ಠರ ಯದೃಚ್ಛಾಲ ಬತುಷ್ಟ. ಅಚ್ಯುತಾಂಗ್ರೆ ನಿಷ್ಠರ ಅಂದ್ರು ವಾಯಿಸ್ತಿ ನೋಡ್ರಿ. ಶ್ರೀಮದ್ ವಿಷ್ಣು ಅಂಗ್ರೆ ನಿಷ್ಠ ಅಂದ್ರು ಸಂಸ್ಕೃತದಲ್ಲಿ. ಇವು ಪ್ರಸನ್ನ ವೆಂಕಟ ಹೇಳ್ತಾ ಇದ್ರೆ ಅವ್ರು ಬಿಡಿಸ್ತಾ ತಿಳ್ಕೊಡ್ರಿ. ಅದಕ್ಕೆ ಶ್ರೀಮದ್ ವಿಷ್ಣು ಅಂಗ್ರಿನಿಷ್ಠ ಅನ್ನೋ ಶಬ್ದಕ್ಕೆ ಹೇಳ್ತಾ ಇದ್ದಾರೆ, ಸಂಘವಾಗಲಿ ಸಾಧು ಸಜ್ಜನರ ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಅಚ್ಯುತಾಂಗ್ರಿ ನಿಷ್ಠರ, ಅಚ್ಯುತಾಂಗ್ರಿ ನಿಷ್ಠರ ಯದೃಚ್ಛಾಲ ಭತುಷ್ಟರ ನಿಶ್ಚಯ ಜ್ಞಾನವಂತರ ಅಚ್ಚ ಭಾಗವತರ ಸಂಘ ನಿತ್ಯವಾಗಲಿ ಎಂದಿದ್ದಾರೆ. ನೋಡ, ಆ ವಾಯುಸ್ತುತಿ ಪದವನ್ನ ದಾಸರ ಹೆಂಗೆ ತಗೊಂಡು ಬಂದು ನಮಗೆ ಏಕನಿಷ್ಠ ಭಕ್ತಿ ತೋರಿಸ್ಕೊಡ್ತಾ ಇರ್ತೇವೆ. ಅಂತಹ ಭಕ್ತಿ ವಾಯುದೇವರು. ಇದು ತಿಳ್ಕೊಬೇಕು. ಪ್ರಾಣದೇವರಂದ್ರೆ ನಿರಂತರವಾಗಿ ಪರಮಾತ್ಮ ಧ್ಯಾನ ಮಾಡ್ತಕ್ಕಂಥ ಮಹಾನುಭಾವ. ಎಲ್ಲ ಗುರುಗಳಿಗಿಂತ ಶ್ರೇಷ್ಠ ಗುರುಗಳಂದ್ರೆ ನಮ್ಮ ವಾಯುದೇವರು. ಹೇಳ್ತಾ ಇಷ್ಟೇ ಅಲ್ಲದೆ ಇಡೀ 14 ಲೋಕಕ್ಕೆ ಆಚಾರ ಅವರೊಬ್ಬರೇ. ತ್ರೈಲೋಕ್ಯಾಚಾರ್ಯಪಾದು ಅಂತ 3ನೇ ಗುಣ. ವಾಯುದೇವರು ಒಂದೊಂದು ಗುಣ ಹಿಂಗೆ ತೊಗೊಂಡ್ಬರ್ತಾರೆ. ಪಡಿತಾಚಾರ್ಯ ಹೇಳ್ತಾರೆ, ಇಡೀ ಸಮಸ್ತ ತಿಳ್ಕೊಳ್ರಿ ಅಂದ್ರೆ 14 ಲೋಕಕ್ಕೆ ಆಚಾರ. ನಾವಲ್ಲಿ ಲಿಮಿಟೆಡ್ ಆಚಾರ. ನಾವು ಹೇಳ್ಕೋಬೇಕು, ಶ್ರೀರಾಮಾಚಾರ್ಯ ನಾ ಹೇಳಬೇಕು, ಇಲ್ಲ ಪ್ರಾಣೇಶಾಚಾರ್ಯ ಹೇಳಬೇಕು, ನಮ್ಮ ಪರಿಚಯ ಮಾಡಿಸ್ಕೊಳ್ಬೇಕು, ಇಲ್ಲ ಅವ್ರು ಹೇಳಬೇಕು ಇವ್ರು ಯಾರು ಎಲ್ಲಿಂದ ಬಂದಿದ್ದಾರಂತ. ನಾವು ಲಿಮಿಟೆಡ್ ಆಚಾರ, ಅನ್ಲಿಮಿಟೆಡ್ ಅಂತ ಎಲ್ಲ ಕಡೆ ಇಡೀ ಬ್ರಹ್ಮಾಂಡದೊಳಗೆ ಇವ್ರು ಎಲ್ಲ ಪರಿಚಯ. ವಾಯುದೇವ್ರ ಪರಿಚಯ ಯಾರಿಗೆಲ್ರಿ? ಎಲ್ಲಾ ಜಾತಿ ಪರಿಚಯ ಅದ. ಊರಿಗೆ ಒಂದು ಹನುಮಪ್ಪ ಅಂತ ನೋಡಿ. ಬ್ರಾಹ್ಮಣ ಇರಲಿ, ಕ್ಷತ್ರಿಯನಿರಲಿ, ವೈಶ್ಯನಿರಲಿ, ಶೂದ್ರನಿರಲಿ, ಯಾರೇ ಇರಲಿ, ಸಕಲ ಮತದವರಿಗೂ ಕೂಡ ನಮ್ಮ ವಾಯುದೇವರಿದ್ದಾರೆ ತಿಳ್ಕೊಳ್ರಿ. ಎಲ್ಲ ಮತದವರು ಕೂಡ ಹನುಮಂತರು ನಡ್ಕೋತಾರೆ. ಊರಿಗೊಂದು ಹನುಮಪ್ಪ ನಂಗೆ ಹೇಳ್ತಾ ಇದ್ದಾರೆ. ಇಡೀ ಸಮಸ್ತ ಪ್ರಪಂಚಕ್ಕೆ ಆಚಾರ ಅಂದ್ರೆ ವಾಯುದೇವ್ರ ಪರಿಚಯ ಎಲ್ಲರಿಗಿದೆ. 14 ಲೋಕದೊಳಗೆ ಆಚಾರ ಅಂದ್ರೆ ಅಂತ ದೊಡ್ಡ ಮಹಾನುಭಾವರು ವಾಯುದೇವ್ರು. ಹಿಂಗ ವಾಯುದೇವ್ರು ಒಂದೊಂದು ಗುಣಗಳು ಹೇಗಿವೆ ಅಂತ ಹೇಳಿದ್ರೆ 14 ಲೋಕಕ್ಕೆ ಆಚಾರ ಅಂತಕ್ಕಂಥ ಮಹಾನುಭಾವರು ವಾಯುದೇವ್ರ ಅಂತ ಹಿಂಗೆ ತೋರಿಸ್ಕೊಟ್ಟಿದ್ದಾರೆ. ಇಂತಹ ಮಹಾನುಭಾವರ ಪಾದಾರವಿಂದಲ್ಲಿ ಶಾರದಾ ಅಂದ್ರೆ ಶಾರದಾ ಸರಸ್ವತಿ ಭಾರತೀ ದೇವಿ ಅಂತ ಅರ್ಥ. ವಾಯುದೇವ್ರ ಪಾದಾರದಲ್ಲಿ ಇರ್ತಾರೆ ಹೆಂಡತಿ ತಿಳ್ಕೊಡ್ರಿ. ಹೆಂಡತಿ ಎಲ್ಲಿರ್ಬೇಕಂದ್ರೆ ತಲೆ ಮೇಲೆ ಕೊಡೋದಲ್ಲ, ಗಂಡನ ತಲೆ ಮೇಲೆ ಕೊಡೋದಲ್ಲ. ಅದಕ್ಕೆ ಅಂದ್ರೆ ಆಚಾರ ಹೆಂಡತಿಯಾಗಿರ್ತಕ್ಕಂಥ ಭಾರತೀ ದೇವಿ ವಾಯುದೇವರ ಪಾದಾರ ಬಂದಿರ್ತಾಳ್ರಿ. ಇದ್ದುಕೊಂಡು ಏನ್ ಮಾಡ್ತಾಳ್ರಿ ಅಂದ್ರೆ ತನ್ನ ಗಂಡನ ಪ್ರಾಣದೇವರ ಪಾದ ಧೂಳು ತಲೆ ಮೇಲೆ ಹಾಕುತ್ತಿರ್ತಾಳೆ. ನಮ್ಮಂತವ್ರು ಬಿಡ್ರಿ, ಶ್ರೀಮದಾಚಾರ್ಯ ಪಾದ ಧೂಳಿಯನ್ನ ಪ್ರಾಣದೇವರ ಪಾದೋದಕವನ್ನ ಭಾರತೀ ದೇವಿ ತೊಗೊಂಡ್ಬಿಡ್ತಾಳೆ. ನಮಗೆ ಸಿಗಂಗಿಲ್ಲ. ಪ್ರಾಣದೇವರ ತೀರ್ಥ ಮೊದಲ, ದೇವರ ತೀರ್ಥ ನಮ್ಮ ಮೊದಲು ಸಿಗಂಗಿಲ್ಲ. ಲಕ್ಷ್ಮಿ ತೊಗೊಂಡ್ಬಿಡ್ತಾಳೆ. ಪ್ರಾಣದೇವರ ತೀರ್ಥ ಭಾರತಿ ತೊಗೊಂಡ್ಬಿಡ್ತಾಳೆ. ನನಗೆ ಫಸ್ಟ್ ಬಂದು ನಿನಗೆಲ್ಲಿ ಫಸ್ಟ್ ಬರ್ತಾವೆ ತೊಗೊಂಡ್ಬಿಡ್ತಾರೆ. ಹೆಂಗಿರ್ತ ತಿಳ್ಕೊಳ್ತ ಅಂತ ಮಾನವ ಆ ಭಾರತೀ ದೇವಿ ಅಂತ ಧಾರಣ ಮಾಡ್ತಕ್ಕಂಥ ಧೂಳಿಗಳ ಆಚಾರ ಪಾದಗಳು. ಅಂಥ ಪಾದಗಳನ್ನು ನೀವೆಲ್ಲ ಧಾರಣ ಮಾಡ್ರಿ ಅಂದ್ರೆ ನೀವು ಪವಿತ್ರ ಆಗ್ತೀರಿ. ಇನ್ನೇನು ಬೇಕಲ್ಲ, ಆಚಾರದ ಪಾದ ಧೂಳಿಯನ್ನ ಯಾರು ತಲೆ ಮೇಲೆ ಹಾಕೋತಿರೋ ನೀವೇನಾಗ್ತೀರಿ? ಪವಿತ್ರ ಆಗ್ತೀರಿ. ನಾವು ಪವಿತ್ರ ಆಗಬೇಕಂದ್ರೆ ಶ್ರೀಮದಾಚಾರ್ಯ ವಾಯುದೇವರ ಪಾದೋದಕವನ್ನ ತಲೆ ಮೇಲೆ ಹಾಕ್ಕೊಳ್ರಿ, ಪ್ರೋಕ್ಷಣೆ ಮಾಡ್ಕೊಳ್ರಿ, ನೀವು ಉದ್ಧಾರ ಆಗ್ತೀರಿ, ಪವಿತ್ರ ಆಗ್ತೀರಿ. ಸುಮ್ಮನೆ ನಾನು 108 ಕೊಡ ಬಕೆಟ್ ನೀರು ಹಾಕೊಂಡೆ ಅಂದ್ರಲ್ಲ. ಮೇನ್ ಮಡಿ ಆಗೋದಂದ್ರೆ ಆಚಾರ ಪಾದ ಧೂಳಿಯನ್ನು ತಲೆ ಮೇಲೆ ಹಾಕ್ಕೊಳ್ರಿ. ಪವಿತ್ರ ಮತ್ತು ಪ್ರೊಟೆಕ್ಷನ್. ನೀವು ಎಲ್ಲಿದ್ದು ಪ್ರೊಟೆಕ್ಷನ್ ಮಾಡ್ತಾರ. ಇದು ಪ್ರಾಣದೇವ್ರ ಪಾದ ಧೂಳಿ ಯಾರು ತಲೆ ಮೇಲೆ ಬೀಳ್ತಲ್ಲ ಅವ್ರು ಯಾರು ಟಚ್ ಮಾಡ್ಲಿಕ್ಕೆ ಅಂಥ ಶಕ್ತಿ ಬರ್ತದೆ. ಪ್ರಾಣದೇವರು ಸಾಮಾನ್ಯ ಅಲ್ರಿ. ಅವರನ್ನ ನಾವು ಪಾದ ಧೂಳಿ ತಲೆ ಮೇಲೆ ಹಾಕೊಂಡ್ಬಿಟ್ರೆ ನಿಮ್ಗೆ ಯಾರು ಟಚ್ ಮಾಡ್ಲಿಕ್ಕೆ ಅಂಥ ಶಕ್ತಿ ನಿಮ್ಗೆ ಅಂದ್ರೆ ಅವ್ರ ಅನುಗ್ರಹ ಅಂತ ಅರ್ಥ. ನಮ್ದಲ್ಲ, ಅವ್ರು ಹಿಂದಿರ್ತಾರೆ ಬ್ಯಾಕ್ ಸೈಡ್. ಡೈರೆಕ್ಟರ್ ಕಾಣಿಸಂಗಿಲ್ಲ ಪಿಕ್ಚರ್ದೊಳಗೆ, ಆ್ಯಕ್ಟರ್ಸ್ ಮಾತ್ರ ಕಾಣಿಸ್ತಾರೆ. ಸಿನಿಮಾದ ಆ್ಯಕ್ಟರ್ಸ್ ಕಾಣಿಸ್ತಾರೆ, ಇನ್ನು ಡೈರೆಕ್ಟರ್ ಕಾಣಿಸಂಗಿಲ್ಲ. ಹಂಗೆ ದೇವ್ರು ಕಾಣಿಸಂಗಿಲ್ಲ, ಆ್ಯಕ್ಟರ್ಸ್ ನಾವೆಲ್ಲ ಕಾಣಿಸ್ತಿರ್ತೀವಿ. ಇಷ್ಟು ಪರಮಾತ್ಮದ ಡೈರೆಕ್ಟರ್ ಡೈರೆಕ್ಟರ್ ಯಾರಿಗೆ ಕಾಣಿಸಂಗಿಲ್ಲ. ಪಿಕ್ಚರ್ ನಡೆದ ಅವನಿಂದ, ಬಟ್ ಫೇಮಸ್ ಆಗೋರು ಆ್ಯಕ್ಟರ್ಸ್. ಹಂಗಿರ್ತದೆ ಲೆಕ್ಕ. ಅಂದಮೇಲೆ ಇಂಥ ಒಂದು ಪಾದ ಧೂಳಿ ಅಂತಕ್ಕಂಥ ಆಚಾರ ಧೂಳಿ ಇಷ್ಟೇ ಅಲ್ಲ. ಆಚಾರ ಪಾದ ಧೂಳಿ ನಾವೇನ್ರಿ ಪ್ರಾಣದೇವ್ರ ಪೂಜೆ ಮಾಡ್ತೀವಿ ಅಂತ ನಿನಗೇಲ್ಬೋದು ಎಬಿಲಿಟಿ ಅಂತ. ಅವ್ರ ಸುತ್ತಮುತ್ತಲು 33 ಕೋಟಿ ದೇವತೆಗಳು ಇರ್ತಾರೆ. ಪ್ರಾಣದೇವ್ರ ಸುತ್ತಲೂ 33 ಕೋಟಿ ದೇವತೆಗಳು ಇರ್ತಾರೆ ರೀ. ರುದ್ರದೇವ್ರ ರಿಯಲ್ ಶಿಷ್ಯಂದ್ರು ಅವರು, ಸಾಮಾನ್ಯ ಅಲ್ಲ. ಹಿಂದೆ ನೀ 40 ಕಲ್ಪ ಸಮೀರನನಿ ಶಿಷ್ಯತ್ವ ವಹಿಸಿ 40 ಕಲ್ಪ ಹೋದ್ಯಾರ ಸ್ಟಡಿ. ಅಂಥ ಮಾನವರು ರುದ್ರದೇವ್ ಸಾಮಾನ್ಯ ಅಲ್ರಿ. ವಾಯುದೇವ್ರ ಹತ್ರ 40 ಕಲ್ಪ ಸ್ಟಡಿ ಮಾಡ್ಯಾರ. ಸ್ಟಡಿ ಅಂದ್ರೆ ಸಾಮಾನ್ಯ ಅಲ್ರದು, ಏನೋ ಮುಗಿತ್ತು ಅಂತಲ್ಲ. ನೀ 60 70 ನಾಳೆ ಸಾಯ್ತಾನಂದ್ರೆ ಓದಬೇಕು. ಓದೋದಕ್ಕೆ ಎಂದಿಲ್ರಿ, ನಾಚಬಾರ್ದು ಓದ್ಲಿಕ್ಕೆ. ನಾನು ವಯಸ್ಸಾಯ್ತು, ವಯಸ್ಸಾದ್ರೆ ಏನು ಮಾಡೋದು? ಕಲಿ. ಸಣ್ಣವನಿರಲಿ ದೊಡ್ಡವನಿರಲಿ, ಈಗ ಆಚಾರ ಇದ್ದಾರೆ ಕೇಳಬೇಕು, ತಪ್ಪೇನಲ್ಲ. ನಾನು ವಯಸ್ಸಾಗಿದೆ, ನಾವು ದೊಡ್ಡವನ್ ತಿಳ್ಕೊಬಾರ್ದು. ಜ್ಞಾನ ವಿಷಯದಲ್ಲಿ ನೀ ಎಷ್ಟೇ ಮುದುಕಾದ್ರೂ ಸಣ್ಣವರಿದ್ದು ಪಾಠ ಕಲಿ, ತಪ್ಪೇನಲ್ಲ. ವಿಷಯ ತಿಳ್ಕೊಬೇಕು. ನಮಗೇನು ವಯಸ್ಸಾಗಿದೆ ನಾ ಹೆಂಗೆ ಕೇಳಲ್ಲ ಅಂತ ವಿಚಾರ ಇಲ್ಲ. ತತ್ವಜ್ಞಾನ ವಿಷಯದಲ್ಲಿ ನೀ ಎಂಥ ಇದ್ರು ಕೂಡ ನಾಳೆ ಸಾಯ್ತೀನಂದ್ರೆ ಇವತ್ತು ಓದಬೇಕು, ತಪ್ಪೇ ಇಲ್ಲ, ಕಲಿಬೇಕು.
ಕಲಿಬೇಕು ಕಲಿಬೇಕು ಕಲಿಬೇಕು, ಕಲಿಲಿಲ್ಲ ಅಂದ್ರೆ ಕಲಿ ಬರ್ತಾನಂತ ತಿಳ್ಕೊಂಡಿದ್ದಾಳೆ. ಹೌದೇ ಇಲ್ಲ, ಕಲ್ಕೋತಿರ್ಬೇಕು ಯುಗದೊಳಗೆ ಹಂಗಿರ್ತಕ್ಕಂಥ ಅಂದ ಮೇಲೆ ಅಂಥ ಇದು ಅಂತ ಹೇಳ್ತಾ ಇದ್ದಾರೆ. ನಾವು ಒಬ್ಬರೇ ಅಲ್ಲಪ್ಪ, 33 ಕೋಟಿ ದೇವತೆಗಳು ನಮ್ಗೆ ಅಲೋ ಮಾಡ್ಬೇಕು ವಾಯುದೇವ್ರ ಪೂಜಾ. ನಮ್ಮಲ್ಲಿ ಪ್ರಾಣದೇವರೇ ನೋಡ್ರಿ ಅಂದ್ರೆ ಏನು ನೋಡ್ತಾರೆ, ಪೂಜಾ ಮಾಡಿ ಎಬಿಲಿಟಿ ಅದನ್ನ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ದೇವತೆಗಳೆಲ್ಲ ಬರ್ತಾರೆ ಓಡ್ಕೊತ. ಉತ್ಕಂಠ ಕುಂಠಕೋಲ ಹಲಜ ವಿದಿತ ಜಸ್ರ ಸೇವಾನುವೃದ್ಧ ಅಂತ ದೇವತೆಗಳೆಲ್ಲ ಓಡ್ಕೊತ ಬರ್ತಾರಂತ ವಾಯುದೇವ್ರ ಸೇವಾಕ್ಕೆ. ನಾವು ನಡೀತಾ ಏನ್ರಿ ಪಂಚಾಮೃತ ಆಗಲಿ, ಅಲಂಕಾರ ಆಗಲಿ, ಹಸ್ತೋದಕ ಆಗಲಿ, ಮಹಾಮಂಗಳಾರತಿ ಮುಗಿಲಿ, ಊಟಕ್ಕೆ ಕೂಲಿಕ್ಕೆ ಬಂದು ಲೈನ್ ಕೂತ್ಬಿಡ್ತ ಲಾಸ್ಟಿಗೆ ಬರ್ತೀವಿ. ಹಂಗಲ್ರಿ, ಸೇವಾಕ್ಕಂದು ಬಂದ್ಬಿಡ್ಬೇಕು. ದೇವತೆಗಳೆಲ್ಲ ಓಡ್ತಾ ಬರ್ತಾ ಇರ್ತಾರೆ, ಏನು ಧ್ವನಿ ಮಾಡ್ಕೋತ ಬರ್ತಾರೆ. ನಾವು ಸಿನಿಮಾ ನೋಡ್ಲಿಕ್ಕೆ ಹೋಗ್ತೀವಿ ಓಡ್ಕೋತ, ಆಗಲ್ರಿ. ಇಲ್ಲಿ ಬರೋದು ಸಿನಿಮಾ ನೋಡ್ಲಿಕ್ಕೆ ಟಿಕೆಟ್ ಖರ್ಚು ಮಾಡಿ ನೋಡ್ರಿ, ಎಷ್ಟು ರೊಕ್ಕ ಖರ್ಚು ಮಾಡ್ತಾರೆ ಟಿಕೆಟಿಗೆ. ಓಡ್ತಾರೆ ಫಸ್ಟ್ ಡೇ ಫಸ್ಟ್ ಶೋ. ಎಷ್ಟು ಭಕ್ತಿ, ಏನು ಸುದ್ದಿ, ಫಸ್ಟ್ ಡೇ ಫಸ್ಟ್ ಶೋ ರೊಕ್ಕ ಹಾಕಿ ಆಟೋದಾಗ ಕೂತ್ಕೊಂಡು ಅಲ್ಲಿ ಥಿಯೇಟ್ರಿಗೆ ಹೋಗಿ ಗುದ್ದಾಡಿ ಕೆಲವು ಸತ್ತೇ ಬಿಡ್ತಾರೆ. ಕೆಲವು ಮಂದಿ ಸಿನಿಮಾ ನೋಡೋದು ಬಿಟ್ಟು ಇವರೇ ಸತ್ತೋಗಿರ್ತಾರೆ. ಹಂಗ ಸ್ಥಿತಿ ನಮ್ಮಲ್ಲಿ. ಅಲ್ಲಿ ಒಳಗೆ ಹೋಗಿ ಕೂತು ಕಣ್ಣಾಗ ನೀರು ಹಾಕೊಂಡು ಮನೆಗೆ ಬರ್ತಾರೆ. ಯಾಕ್ರಿ ಅಳ್ಕೋತ ಬಂದ್ರಿ? ಇಲ್ರಿ ಟ್ರೆಜಿಡಿ, ಭಾಳ ಟ್ರೆಜಿಡಿ ಇತ್ತು ಸಿನಿಮಾ ಅಂದರು. ನೋಡ್ಲಿಕ್ಕೆ ಯಾಕೆ ಹೋಗಿದ್ದು? ಸಂಸಾರದಾಗೆ ಟ್ರೆಜಿಡಿ ಅದ, ಇನ್ನು ಪಿಕ್ಚರ್ ನೋಡ್ಯಾಕ ಇದು ನಾವು ಬುದ್ಧಿವಂತರದ್ದು. ಎಲ್ಲಿ ಬುದ್ಧಿವಂತರು ನೀವು? ರೊಕ್ಕ ಕೊಟ್ಟು ಹಳ್ಳಿಗೆ ಹತ್ತೀರಿ. ನಾವು ಇಂಟೆಲಿಜೆಂಟ್ 20ನೇ ಶತಮಾನ ಅಂತ. ಎಲ್ಲಿ 20ನೇ ಶತಮಾನ? ರೊಕ್ಕ ಕೊಟ್ಟು ಅಳವ್ರು ನೋಡಿದ್ರೆ ನಮ್ಮಂತ ಮೂರ್ಖರೆ ಸಿನಿಮಾ ನೋಡಿ ಅಳ್ಕೋತ ಮನೆಗೆ ಬರ್ತೀವಿ. ಅವರ ಆ್ಯಕ್ಟ್ರಸ್ ನೋಡಿ ಹಂಗಿದ್ದಾರೆ, ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಸಿನಿಮಾದೊಳಗೆ, ಅಳ್ತಾರೆ. ರಿಯಲ್ ಅಳುವಲ್ಲದು, ಡ್ರಾಮಾ. ರಾಮ ಹಿಂದೆ ಡ್ರಾಮಾ. ಅದಕ್ಕೋಸ್ಕರವಾಗಿ ಅವ್ರು ಅಳ್ತಾರೆ, ಬಿಲ್ಡಿಂಗ್ ಕಟ್ತಾರೆ. ನೋಡಿ ಅಳ್ತಾರೆ, ಸಿನಿಮಾದಾಗ ಅಳ್ತಾರೆ, ಕಾರು ಬಿಲ್ಡಿಂಗ್ ಕೊಡ್ತಾರೆ. ನಾವ ಎಲ್ಲ ಕಳ್ಕೊಂಡು ಅಳ್ಕೋತಿರ್ತೀವಿ. ಮರ ಇಷ್ಟೇ ವ್ಯತ್ಯಾಸ. ಆ್ಯಕ್ಟರ್ಸು ಬಿಲ್ಡಿಂಗ್ ಕಟ್ತಾರೆ, ನಾವು ಇದ್ದದನ್ನು ಕಳ್ಕೊತೀವಿ. ಇದು ನಮ್ಮ ಬುದ್ಧಿವಂತ 20 ನಿಮಿಷ ಹೇಳ್ಕೊತೀವಿ ಅಂದರೆ ದಡ್ರ ಅಂತ ಅರ್ಥ ನಾವು. ಹೀಗಾಗಿ ಹೇಳಿದ್ರೆ ಹಂಗಲ್ಲಪ್ಪ, ಇಲ್ಲಿ ವಾಯುದೇವರು ಸೇವಾಗ ಓಡ್ಕೋತ ಬರ್ತಾರೆ, ಧ್ವನಿ ಮಾಡ್ಕೋತ ಬರ್ತಾರೆ. ಬಂದು ಆ ಪ್ರಾಣದೇವರು ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ. ದೇವರಿಗೆ ಹಲೋ ಅನ್ನಬಾರ್ದು, ಆಂಜನೇಯ ಸ್ವಾಮಿಗೆ ಹಲೋ ಹಂಗೆಲ್ಲ ಅನ್ನಬಾರ್ದು. ಅವ್ರು ಸಿನಿಮಾ ಮಂದಿ ನಡೀತು. ದೇವರಿಗೆಲ್ಲ ಒಂದು ಕೈ ನಮಸ್ಕಾರ ಮಾಡಬಾರ್ದು, ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕಾದ್ರೆ ಎಲ್ಲ ದೇವತೆಗಳು, ಅದರ ವಾಯುದೇವರು. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಕಾಲಕ್ಕೆ ಪ್ರಾಣದೇವ್ರ ಪೀಠ ಎಂಥದ್ದು? ಪೀಠೇ ರತ್ನೋ ಪ್ರಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷಾ ಸನ್ನಿಷಣ್ಣಂ. ನವರತ್ನ ಮಾಡತಕ್ಕಂಥ ಪೀಠ ಪ್ರಾಣದೇವ್ರ ಪೀಠ ಅಂದ್ರೆ ನಮ್ಮ ಕಟ್ಟಿಗೆ ಪೀಠ ಅಲ್ರಿ. ಪ್ರಾಣದೇವ್ರ ಪೀಠ ಅಂದ್ರೆ ಬಂಗಾರದ ಪೀಠ. ಅದು ನವರತ್ನ ಮಾಡಿರ್ತಕ್ಕಂಥ ಆ ಪೀಠಕ್ಕೆ ದೇವತೆಗಳ ಕಿರೀಟ ಹಾಕೊಂಡಿರ್ತಾರಂತೆ. ಬರ್ಬೇಕೆ ತಪ್ಪಲ್ರಿ. ದೇವ್ರ ಪೂಜಾಕ್ಕೆ ಹರಕ್ ಪಂಚ ಹಾಕೊಂಡು ಬರ್ಬಾರ್ದಂಗೆಲ್ಲ. ದೇವ್ರ ಪೂಜಾಕ ಹರಕ್ ಪಂಚ ಯಾವುದು ಹಂತದಲ್ಲಿ ಬರ್ಬಾರ್ದು. ದೇವ್ರ ಪೂಜೆಗೆ ಸಂಭ್ರಮ ಬರ್ಬೇಕು. ದೇವತೆಗಳೆಲ್ಲ ಬಂದು ಆ ಕಿರೀಟ ಹೋಗಿ ಆಚಾರ್ಯರ ಪೀಠಕ್ಕೆ ತಗಲ್ತದಂತೆ. ಅವಾಗ ಆ ಪೀಠಕ್ಕೂ ದೇವತೆಗಳ ಕಿರೀಟಕ್ಕೆ ಘರ್ಷಣೆ ಆದಾಗ ಅದು ಬಂಗಾರ ಐಟಮ್ಸ್ ಬರ್ತಾವೆ. ಪಿಂಜರಾರಂಜಿತಾಶ ಅಂತ ನೋಡಿ. ಅಂದರೆ ಶ್ರೀಮದ್ ಆಚಾರ್ಯ ಪೀಠದಿಂದ ಬರ್ತಕ್ಕಂಥ ಧೂಳಿಗಳು ಬಂಗಾರ ಧೂಳಿಗಳಂತ, ಗೋಲ್ಡನ್ ಐಟಮ್ಸ್ಗಳು. ಶ್ರೀಮದ್ ಆಚಾರ್ಯ ಸರ್ಕಲ್ದೊಳಗೆ ಇರತಕ್ಕಂಥ ಧೂಳಿಗಳೇ ಆಚಾರ ಪಾದಧೂಳಿ ಅಂತ ತಿಳ್ಕೊಳ್ರಿ. ದೇವತೆಗಳ ಕಿರೀಟ ಬಂದು ಶ್ರೀಮದ್ ಆಚಾರ್ಯ ಪೀಠಕ್ಕೆ ತಗಲಿದಾಗ ಅಲ್ಲಿ ಉತ್ಪತ್ತಿ ಆಗ್ತಾ ಐಟಮ್ಸ್ಗಳೇನವ ಅದು ಹೇಳ್ತಾ ಇದ್ದಾರೆ ಕೂಡ, ಅವು ಬಂಗಾರ ಐಟಮ್. ಅದಕ್ಕೆ ಪಿಂಜರಾರಂಜಿತ ಅಂತ ಶ್ರೀಮದ್ ಆಚಾರ್ಯ ಪಾದಧೂಳು ಬಂಗಾರ ಧೂಳಿದ ಅಂಥ ಬಂಗಾರ ಧೂಳಿಗಳಂತ ದೇವತೆಗಳು ನಿರ್ಮಾಣ ಮಾಡ್ತಾ ತೋಳು. ಅಂದರೆ ಭಾರತೀ ದೇವಿ ಧಾರಣ ಮಾಡಿರ್ತಕ್ಕಂಥ ಧೂಳಿಗಳು ಸಮಸ್ತ ದೇವತೆಗಳು ಮಾಡ್ತಕ್ಕಂಥವ್ರು. ಅದನ್ನು ಇಂಥದ್ರೊಳಗೆ ನಾನು ಪ್ರಾಣದೇವ್ರ ಪೂಜೆ ಮಾಡ್ತೀನಿ ಅಂದ್ರೆ ನಿಮ್ಗೆ ಎಲಿಜಿಬಿಲಿಟಿ ಬೇಕಲ್ಲ. ಸುಮ್ಮನೆ ಅಂದ್ರೆ ಹಂಗೆ ನಾವು ಹೋಗ್ತೀವಿ ಅಂದ್ರೆ ಆ ಲೆವೆಲಿಗೆ ಸುಮ್ಮನೆ ಅಲ್ಲಪ್ಪ, ಸಮಸ್ತ ಗುರು ಅನುಗ್ರಹ ಆಗಬೇಕು. ಲೆವೆಲ್ ಹೋಗ್ಬೇಕು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಅಲ್ಲಿಂದ ಶ್ರೀಮದಾನಂದತೆ. ಒಮ್ಮೆ ಡೈರೆಕ್ಟಲ್ಲಿ ಹೋಗಿ ಕೊಡಂಗಿಲ್ಲ, ಅಲೋ ಕೊಡಂಗಿಲ್ಲ. ಹಂಗಿರ್ತಕ್ಕ ಅಂದಮೇಲೆ ಅಂಥ ಆಚಾರ ಪಾದಧೂಳಿಗೆ ಎಷ್ಟು ಮಹಿತು. ಭಾರತೀ ದೇವಿ ತಾನು ಧಾರಣ ಮಾಡಿರ್ತಾಳೆ ಆಚಾರ ಪಾದಧೂಳಿ, ಮತ್ತು ಸಮಸ್ತ ದೇವತೆಗಳು ಧಾರಣ ಮಾಡ್ತಾರೆ ಇಂಥ ಪಾದಧೂಳಿಗಳಪ್ಪ. ಆಚಾರ ಮಹಿಮ ಮುಂದುಳಿತೀನಿ. ಆಚಾರ ಮಹಿಮ ಪಾದ ಹಿಡ್ಕೊಂಡು ಅವ್ರ ಪಾದ ಏನೋ, ಅವ್ರ ಜಂಘೆ ಏನೋ, ಹೃದಯ ಏನೋ, ಒಂದೊಂದು ಪಾರ್ಟ್ ಹೇಳಕ್ಕೆ ಹೋದ್ರೆ ಮುಗಿಯಂಗಿಲ್ಲ ರೀ. ಅಂಥ ವಾಯುದೇವರ ಮಹಿಮಾ, ರಾಯರ ಮಹಿಮಾನೇ ಅಗಮ್ಮ ಮಹಿಮಾ ಲೋಕೆ ರಾಘವೇಂದ್ರು ಅಂತ ಹೇಳೋ ಕಾಲಕ್ಕೆ ಒಳಗೆ ಕೂತದ್ದು ಪ್ರಾಣದೇವ್ರ ಮಹಿಮಾ ಅಂತೂ ಸಾಧ್ಯ. ಇನ್ನು ಒಳಗಿರ್ತಕ್ಕಂಥ ದೇವ್ರ ಮಹಿಮಾ ಅಂತ ಅನಂತ, ಸಾಧ್ಯನೇ ಇಲ್ಲ. ಅದು ಹೇಳ್ತಾರೆ ಇಂಥ ಆಚಾರ ಪಾದಧೂಳಿಯನ್ನು ನಾವು ಹಾಕೊಂಡ ಪವಿತ್ರ ಆಗ್ತೀವಿ, ರಕ್ಷಣೆ ಆಗ್ತಕ್ಕಂಥ ವರ್ಣನೆ ಮಾಡಿದ್ದಾರೆ ಇಂಥ ಆಚಾರ ಪಾದಧೂಳಿ. ಅದಕ್ಕೆ ನಾವು ತಿಳ್ಕೋಬೇಕು. ಇಂಥ ಆರಾಧನೆಗೆ ಬಂದಿದ್ದೀವಿ. ಯಾಕಂದ್ರೆ ಎಲ್ಲವೂ ನಮ್ಮ ಹರಿದಾಸರು ಮಾಡತಕ್ಕಂಥ ಏನಂದರೆ ಪರಮಾತ್ಮನ ಪಾದ ಮತ್ತು ದೇವರ ತೀರ್ಥ, ನೆಕ್ಸ್ಟ್ ವಾಯುದೇವರ ತೀರ್ಥ, ನೆಕ್ಸ್ಟ್ ಗುರುಗಳ ಪಾದೋದಕ. ನೋಡಿ ತೀರ್ಥ ತಟ್ಟೆ 3 ಇರ್ತಾವೆ. ಒಂದು ಪರಮಾತ್ಮನ ತೀರ್ಥ, ನೆಕ್ಸ್ಟ್ ಬಿಟ್ಟು ಪ್ರಾಣದೇವರ ತೀರ್ಥ, ನೆಕ್ಸ್ಟ್ ಗುರುಗಳ ಪಾದೋದಕ ಅಂತ 3 ಇರ್ತಾವೆ. ಹೀಗಾಗಿ ಆ ಹರಿ ಮತ್ತು ವಾಯು ನೆಕ್ಸ್ಟ್ ಗುರುಗಳು ಇರ್ತಕ್ಕ ಅಂದಮೇಲೆ ಅಂಥ ಪಾದಧೂಳಿಗಳಂದರೆ ಹಾಕೊಂಡು ನಾವು ಪವಿತ್ರ ಆಗ್ತೀಪ, ರಕ್ಷಣಾ ಅಂತ ಅದನ್ನೇ ನಮ್ಮೆಲ್ಲ ದಾಸರ ತೋರಿಸ್ಕೊಟ್ಟಿದ್ದಾರೆ. ಅಂತ ಶ್ರೀಮದ್ ಆಚಾರ್ಯ ಪಾದಧೂಳಿಗಳೆಲ್ಲ ಇಷ್ಟೊತ್ತಿನ ಶ್ರವಣ ಮಾಡ್ತಾ ಇದ್ದೀರಿ.
ಅಂತಹ ಆಚಾರ ಪಾದಧೂಳಿಗಳು. ಅದನ್ನೇ ವಾಜರಾಜ್ ಹೇಳ್ತಾ ಇದ್ದಾರೆ, ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ವಾಜರಾಜ್ ಅಂತಾರೆ. ಒಂದು ಬಾರಿಪ್ಪ, ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಹೀನ ಬುದ್ಧಿಯಿಂದ ಶ್ರೀ ಹಯವದನನ್ನು ಜರಿದು ಹೀನ ಬುದ್ಧಿಯಿಂದ ಶ್ರೀ ಹಯವದನನ್ನು ಜರಿದು ತಾನು ಬದುಕಲು ಅರಿಯಲಾರದಿರಲು ತೋರಿಕೊಟ್ಟ ಮಧ್ವ ಮುನಿಯ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಎಂದಿದ್ದಾರೆ. ಅದಕ್ಕಂತ ಒಂದು ಬಾರಿ ನೋಡ್ರಪ್ಪ ಸ್ಮರಣೆ ಅಂತ ನಮ್ಮ ಹರಿದಾಸ ಹೇಳ್ತಕ್ಕಂಥದ್ದನ್ನ ಅಂತ ಆಚಾರ್ಯರ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪೂರ್ವಾರಾಧನೆ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಬಂದಿದ್ದೇವೆ. ಎನ್ನೇ ಹೇಳ್ತಕ್ಕಂಥ ಆಚಾರ ಪಾದಧೂಳಿಗಳು ಅವ್ರ ಮಹಿಮಾ ಅದ್ಭುತ, ಒಂದೊಂದು ಹೇಳ್ಕೋತು ಆಗಂಗಿಲ್ಲ. ಅದಕ್ಕೆ ನಮಗೂ ನಿಮಗೂ ವಿಶೇಷವಾಗಿ ನಮ್ಮ ಹೆನ್ನೆ ರಂಗದಾಸರು ನಮಗೆಲ್ಲ ಪುನಃ ಪುನಃ ಕರೆಸಿ ಈ ಒಂದು ಶ್ರವಣ ಕೀರ್ತನದಲ್ಲಿ ಅಂತ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಎರಡು ಮಾತುಗಳನ್ನ, ಯಾಕೆ ನಾನು ಮುಂದೆ ಅಲಂಕಾರ ಹೋಗ್ಬೇಕು, ಮುಂದೆ ಇದು ಪ್ರಾಣಶಾಚಾರ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಈ ಸೇವಾ ಅಂತಕ್ಕಂಥದ್ದು ಹೆನ್ನೆ ರಂಗದಾಸ ಗುರು ಅಂತರ್ಗತ ಭಾರತ ಪ್ರಾಣಾಂತರದ ಮತ್ತು ಪೆನ್ನೋಬಲ ಲಕ್ಷ್ಮೀ ನರಸಿಂಹ ಪ್ರೀತ ಇಲ್ಲಿ ಪೆನ್ನೋಬಲ ನರಸಿಂಹರಿದ್ದಾರೆ, ಅಹೋಬಲ ನರಸಿಂಹರು ಅಲ್ಲಿದ್ದಾರೆ, ಇಲ್ಲಿ ಪೆನ್ನೋಬಲ ನರಸಿಂಹರಿದ್ದಾರೆ. ಅದಕ್ಕೋಸ್ಕರವಾಗಿರ್ತ ಅಂದರೆ ಇಲ್ಲಿ ಬಂದಿದ್ದೀವಿ ಅಂತ ನೋಡ್ಕೊಂಡು ಹೋಗ್ಬೋದು, ಟೈಮ್ ಇದ್ದರೆ ಪೆನ್ನೋಬಲ ನರಸಿಂಹರಿದ್ದಾರೆ ಅದಕ್ಕೋಸ್ಕರವಾಗಿ ಅಂತ ಈ ಸೇವಾ ಅಂತ ಪೆನ್ನೋಬಲ ನರಸಿಂಹರು ಪಿತ್ತ ಮತ್ತು ಮಧ್ವಾಂತರದ ಕೃಷ್ಣಾರ್ಪಣ ಅಂತ ಹೇಳ್ತಾ ಮತ್ತು ಎಲ್ಲರಿಗೂ ವಿಶೇಷ ನಮ್ಮ ದಾಸರು ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಗರುಡಧ್ವಜ, ಮಂಗಲಂ ಪುಂಡರೀಕಾಕ್ಷ, ತ್ರೈಲೋಕ್ಯಂ ಮಂಗಳಂ ಗುರು.